ನಮಸ್ಕಾರ ರೀ. ಶಫಾಲಿ ಜರಿವಾಲಾ ತೀರ್ಕೊಂಡಾರ. ಇವರು ಒಬ್ಬ ನಟಿ ಆಗಿದ್ರು. ಕಾಟಾ ಲಗಾ ಇಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಇವರು ಕನ್ನಡದ ಹುಡುಗರು ಪಿಕ್ಚರ್ ಒಳಗೂ ಆಕ್ಟ್ ಮಾಡಿದ್ರು. ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಛೋಕರಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ. ನಿನ್ನೆ ತಡರಾತ್ರಿ ಇವರು ಕುಸಿದು ಬೀಳ್ತಾರ. ಏನಾಗಿರಬಹುದು ಅಂತ ಹೇಳಿ ಇವ್ರ ಗಂಡ ಪರಾಕ್ತಿಯಾಗಿ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಲ್ಲಿ ಡಾಕ್ಟರಿಂದ ಗೊತ್ತಾಗತ್ತಾ ಇವರು ಬದುಕಿ ಉಳಿದಿಲ್ಲ ಅಂತ ಹೇಳಿ. ಏನಾಗಿರ್ಬೋದಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಇವರಿಗೆ ಇಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದವ್ರಿಗೆ ಅಂತ ಇಡೀ ದೇಶದಾದ್ಯಂತ ಚರ್ಚೆ ನಡೆದೈತಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗ್ತೈತಿ ಅಂತ ಇದ್ರೂ ಈಗ ಬಹಳಷ್ಟು ಮಂದಿ ಬಹಳ ರೀತಿ ಮಾತಾಡತ್ತಾರ. ಇವ್ರಿಗೆ ಹೃದಯಾಘಾತನ ಆಗಿರಬೇಕು ಅಂತಾನು ಸುದ್ದಿ ಐತಿ. ಆದ್ರೆ ಇವರ ಫ್ಯಾಮಿಲಿ ಡಾಕ್ಟರ್ ಹೇಳೋ ಪ್ರಕಾರ ಇವ್ರಿಗೆ ಯಾವುದೇ ರೀತಿ ಕೆಟ್ಟ ಚಟ ಇರಲಿಲ್ಲ, ಯಾವುದೇ ರೀತಿ ಸ್ಮೋಕಿಂಗು ಡ್ರಿಂಕಿಂಗು ಏನೂ ಇರಲಿಲ್ಲ. ಇವರಿಗೆ ಹೃದಯಾಘಾತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ಆಧಾರದ ಮೇಲೆ ಪೊಲೀಸರು ಇದರ ಇನ್ವೆಸ್ಟಿಗೇಷನ್ ನಡೆಸಾಕತ್ತಾರ. ಒಂದು ಕಡೆಯಿಂದ ನೋಡಿದ್ರೆ ಇವ್ರಿಗೆ 15 ವಯಸ್ಸಿನಿಂದನೂ ಪಿಟ್ಸ್ ಬರ್ತಿತ್ತಂತ. ಅದರಿಂದ ಏನಾದರೂ ಇವರು ಸಾವನ್ನಪ್ಪಿರಬಹುದೇನೋ ಅನ್ನೋ ಪ್ರಶ್ನೆಗಳು ಅದಾವ. ಅದ್ರ ಜೊತೆ ಇವರು ಏಜ್ ಆದಂಗೆ ಕಾಣಿಸ್ಬಾರ್ದು ಅಂತ ಒಂದು ಟ್ರೀಟ್ಮೆಂಟ್ ತೊಗೊತಿದ್ರಂತ. ಆ ಟ್ರೀಟ್ಮೆಂಟಿಂದ ಏನಾದರೂ ಆಗಿರಬಹುದಾ, ಸೈಡ್ ಎಫೆಕ್ಟ್ ಆಗಿರ್ಬೋದಾ ಅಥವಾ ಓವರ್ ಡೋಸ್ ಆಗಿರ್ಬೋದಾ ಅನ್ನೋ ಪ್ರಶ್ನೆಗಳು ಅದಾವ. ಅದ್ರ ಜೊತೆ ಇವ್ರಿನರೇ ಆತ್ಮಹತ್ಯೆ ಮಾಡ್ಕೊಂಡಾರೇನು ಅಥವಾ ಯಾರಾದರೂ ಇವ್ರನ್ನ ಕೊಲೆ ಮಾಡಿರಬಹುದಾ ಅನ್ನೋ ಪ್ರಶ್ನೆಗಳು ಮೂಡಾಕತ್ತಾವ. ಅದೇನಾಯ್ತೋ ಏನಿಲ್ಲೋ ಗೊತ್ತಿಲ್ಲ. ಆದ್ರೆ ಪ್ರಶ್ನೆಗಳು ಶಂಕೆಗಳು ಸಾಕಷ್ಟು ಅದಾವ. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದಾನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇ ಗೊತ್ತಾಗಬೇಕಾಗೈತಿ.